ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವೀಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ರಾಜಸ್ಥಾನ್ ರಾಯಲ್ಸ್ ಇಡೀ IPL ಒಂದು ಸಮುದ್ರ ಆದರೆ ಕಿಲ್ಲರ್ ವೇಲ್ ಥರ ನಮ್ಮ ಸೂರ್ಯವಂಶಿ ಸೌಂಡೇ ಎಲ್ಲ ಕಡೆ. ಬ್ಯೂಟಿಫುಲ್ ಟೀಮ್, ಚೆನ್ನಾಗೂ ಆಡಿದ್ರು. ಲೆಟ್ಸ್ ಸ್ಟಾರ್ಟ್. ಆರ್ ಇಸ್ ಅ ಡ್ರೀಮ್. ಅಂದರೆ ಡ್ರೀಮ್ IPL ಸೀಸನ್ನು. ಮೇ ಬಿ ಅವ್ರು ಗೆಲ್ಲಿಲ್ಲ, ಇಲ್ಲಾಂದ್ರೆ ಫೈನಲ್ಸ್ಗೆ ಬರಲಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆ ಡ್ರೀಮು ಯಾವ ಥರ ಇತ್ತು ಅಂದರೆ, ಕಿಲ್ಲರ್ ವೇಲ್ ಅಂದ್ರಲ್ಲ ನೀವು, ಲಾಸ್ಟ್ ಇಯರ್ ಒಂದು 100 ಹೊಡಿತಾರೆ ಸೂರ್ಯವಂಶಿ, ಅನೌನ್ಸ್ ಮಾಡ್ತಾರೆ ಈ ಸ್ಟೇಜಿಗೆ ಬಂದೆ ಅಂತ. ಕರೆಕ್ಟ್. ಬಟ್ ಎಲ್ಲ ಎಕ್ಸ್ಪರ್ಟ್ಸು ಎಲ್ಲರೂ ಯೋಚಿಸ್ತಾ ಇದ್ದೀವಿ, ಸೆಕೆಂಡ್ ಸೀಸನಲ್ಲಿ ಇವ್ರು ವಿಡಿಯೋಸ್ ನೋಡಿರ್ತಾರೆ, ಇವ್ರು ಎಲ್ಲಿ ಹೊಡಿತಾರೆ, ಎಲ್ಲಿ ಹಾಕ್ಕೊಡ್ದು, ಎಲ್ಲಿ ವಿಕೆಟ್ ಎತ್ಬೋದು, ಎಲ್ಲಿ ಡಾಟ್ ಬಾಲ್ ಹಾಕ್ಬೋದು ಅನ್ನೋದು ಎಲ್ಲರೂ ಮಾಡಿರ್ತಾರೆ. ಅಂದರೆ ಎಲ್ಲ ಬೌಲಿಂಗ್ ಮೀಟಿಂಗಲ್ಲೂ ಇವ್ರು ಇದ್ದಾರೆ ಅಂದರೆ ಅದು ಮಾಡಿರ್ತಾರೆ. ಬಟ್ ನನಗೆ ಏನು ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಅಂದರೆ, ಈ ಹುಡುಗ ಆ ಏಜಲ್ಲಿ 2 ಹೆಜ್ಜೆ ಮುಂದೆ ಇದ್ದಾನೆ. ಯಾಕೆಂದ್ರೆ ಇವಾಗ ಸದ್ಯಕ್ಕೆ 2 ಇಟ್ಕೊಳ್ಳೋಣ, ಆ 2 1 ಹೆಜ್ಜೆನೆ 10, ಇನ್ನೊಂದು 10, 20 ಅಂತ ಇಟ್ಕೊಳ್ಳಿ. ಏನು ವರ್ಲ್ಡ್ ಕ್ಲಾಸ್ ಬೌಲರ್ಸ್, ಸುಮ್ಮನೆ ಅಲ್ಲ, ಕ್ಲಬ್ ಬೌಲರ್ಸ್ ಅಲ್ಲ, ಇಲ್ಲ ಫಸ್ಟ್ ಕ್ಲಾಸ್ ಬೌಲರ್ಸ್ ಅಲ್ಲ, ಅವ್ರೂ ಪ್ಲಾನ್ ಮಾಡ್ತಾರೆ ಪಾಪ. ಅವ್ರನ್ನು ನಾವು ಲೆಟ್ ಡೌನ್ ಮಾಡ್ಕೊಡುದು. ಟಾಪ್ ಕ್ಲಾಸ್ ಬೌಲರ್ಸು ಬಂದು ಇವ್ರಿಗೆ ಬೌಲಿಂಗ್ ಮಾಡ್ತಾರೆ. ಬೌಲಿಂಗ್ ಮಾಡಿದ್ರೆ ಒಳ್ಳೆ ಬಾಲ್, ನಾ ಹೇಳ್ತಾ ಇದ್ದೀನಿ, ಕೆಟ್ಟ ಬಾಲ್ ಅಲ್ಲ, ಒಳ್ಳೆ ಬಾಲ್ 6 ಹೊಡಿತಾರೆ ಇವರು. ಇವರು ಕೆಟ್ಟ ಬಾಲ್ ಹಾಕಿದ್ರು ಹೊಡೆದು ಯಾರು ಬೇಕಾದ್ರೂ ಹೊಡಿತಾರೆ. ಒಳ್ಳೆ ಬಾಲ್ 6 ಹೊಡಿತಾರೆ, 2 ಕಡೆ ಹೊಡಿತಾರೆ ಅಲ್ಲ, 100%. ಅವರು ಬ್ಯಾಕ್ ಲಿಫ್ಟು, ಡೌನ್ ಸ್ವಿಂಗು, ಬ್ಯಾಟ್ ಸ್ಪೀಡು ಎಲ್ಲ ಮಾತಾಡ್ತೀವಿ. ಆಸ್ ಅ ಕೋಚ್ ನನಗೆ ಏನು ಫ್ಯಾಸಿನೇಟಿಂಗ್ ಅಂದರೆ, ಯಾವ ಥರ ನ್ಯೂಟ್ರಲ್ ಪೊಸಿಷನ್ ಇರ್ತಾರೆ, ಯಾವ ಥರ ಕಮಿಟೇ ಆಗಲ್ಲ. ಅಂದರೆ ನೀವು ಈ ಲೈನ್ ಇಲ್ಲಿ ಹಾಕ್ಬಿಡೋಣ, ಅಲ್ಲಿಂದ ಹೊಡೆದು ಬಿಡೋಣ ಅನ್ನೋದಿರುತ್ತೆ. ಇಲ್ಲ ಅಲ್ಲಿಂದ ಕೆಳಗೆ ಹೊಡಿಯೋದು, ಇಲ್ಲಾಂದರೆ ವಿತ್ ದ ಬೌನ್ಸ್ ಥ್ರೂ ದ ಲೈನ್ ಓವರ್ ದ ಟಾಪ್ ಹೊಡಿಯೋದು ಇರುತ್ತೆ. ಅಂದರೆ ಟಾಪ್ ಪ್ಲೇಯರ್ಸ್ ನಾನು ಹೇಳ್ತಾ ಇದ್ದೀನಿ, ಸೈಫರ್ಟೋ ಇಲ್ಲ ಅಲೆನ್ನೋ ಹಿಂಗೆ ಯೋಚಿಸ್ತಾರೆ. ನಾನು ಟು ಬಿ ಆನೆಸ್ಟ್ ಇಲ್ಲ, ಯಾರೇ ತೊಗೊಳ್ಳಿ, ಟಾಪ್ ಪ್ಲೇಯರ್ಸ್ ಯಾರೇ ತೊಗೊಳ್ಳಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ಆಯ್ತಾ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ಈ ತರ ನೋಡ್ತಾರೆ. ಈ ಹುಡುಗ ವಂಡರ್ ಕಿಡ್, ಈ ಹುಡುಗ ಸೂಪರ್ ನ್ಯಾಚುರಲ್ ಸ್ಕಿಲ್ಸ್ ನೋಡಿ, ಜನರೇಷನಲ್ ಟ್ಯಾಲೆಂಟ್. ಒಂದು 100 ವರ್ಷದಲ್ಲಿ ಒಬ್ರು ಬರ್ತಾರೆ, ಇಲ್ಲ ಬರ್ದೇನೂ ಇರ್ಬೋದು. ಆ ತರ ಟ್ಯಾಲೆಂಟು ಗಾಡ್ ಗಿಫ್ಟೆಡ್. ಅಂದ್ರೆ ನಿಮ್ಗೆ ಸ್ಕಿಲ್ಸ್ ಅಂತ ಇದೆಯಲ್ಲ, ದೇವ್ರು ಕೊಟ್ಟಿರ್ತಾರೆ. ಬಟ್ ಆ ಸ್ಕಿಲ್ಸ್ನ ಯೂಸ್ ಮಾಡೋದಕ್ಕೆ ಕ್ರಿಕೆಟಿಂಗ್ ಆಕ್ಯುಮೆನ್ ಅಂತ ಒಂದು ಇರುತ್ತೆ. ಆ್ಯಂಡ್ ರೀಡಿಂಗ್ ಸ್ಕಿಲ್ಸು, ಆ ಸಿಚುಯೇಷನ್ ರೀಡಿಂಗ್ ಸ್ಕಿಲ್ಸು, ಇಲ್ಲ ಬೌಲರ್ ಟ್ರಾಜೆಕ್ಟ್ರಿ, ಇಲ್ಲಾಂದರೆ ಲೈನ್, ಅದು ಬಿಟ್ಟೇ ಬಿಡಿ ಬೇರೆಯವ್ರಿಗೆ, ಅದು ಬರೀ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ನೋಡ್ತಾರೆ. ಇವರು ಅದಕ್ಕಿಂತ ಒಂದು ಹೆಜ್ಜೆ ಮೇಲಿದ್ದಾರೆ. ಹಿಂಗೆ ನ್ಯೂಟ್ರಲ್ ಪೊಸಿಷನ್ಗೆ ಬರ್ತಾರೆ, ಈ ಕಾಲು ಇಲ್ಲೇ ಇರುತ್ತೆ. ಆ ಬೌಲರು ಈ ಕಡೆ ಹಾಕ್ತಾರೆ ಅಂದರೆ ಒಂದು ಸ್ವಲ್ಪ ಓಪನ್ ಮಾಡ್ಕೊತಾರೆ ಫ್ರಂಟ್ ಲೆಗ್ಗು. ಅವರು ಲೈನ್ ಆಫ್ ಅಟ್ಯಾಕ್ ಇಲ್ಲಿ 6 ಹೊಡೆದ್ರೆ ಅವ್ರು ಚೇಂಜ್ ಮಾಡ್ತಾರೆ ಅಂತ ಗೊತ್ತು, ಅಂದ್ರೂ ಕಮಿಟ್ ಆಗಲ್ಲ. ಸೊ ಅಂದ್ರೂ ನ್ಯೂಟ್ರಲ್ ಪೊಸಿಷನ್ ಬಂದು ಇಲ್ಲಿ ಕಾಯ್ತಾರೆ. ಸೊ ಆ ಲೈನ್ ಗೊತ್ತಿರುತ್ತೆ. 2 ಶಾಟ್ ಇರ್ತಾರೆ, ಇಲ್ಲೂ ಹೊಡಿತಾರೆ, ಅಲ್ಲೂ ಹೊಡಿತಾರೆ. ಶಾರ್ಟ್ ಬಿದ್ದರೆ ಇಲ್ಲಿದೆ, ಯಾವ ಶಾಟ್ ಇಲ್ಲ ಅನ್ನಂಗಿಲ್ಲ. ಯಾವುದೇ ಟಾಪ್ ಕ್ಲಾಸ್ ಬೌಲರ್, ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಐಡಿಯಾನೇ ಇಲ್ಲಪ್ಪ ಹೆಂಗುರು ಮಾಡೋದು ಅಂತ ಆ ಫೀಲಿಂಗ್ ಕೊಡ್ಸಿರೋದು ಈ ನಮ್ಮ ವೈಭವ್ ಸೂರ್ಯವಂಶಿ. ಟ್ರೆಜರ್. ಈ IPL ಬಗ್ಗೆ ನಾವು ಇಷ್ಟು ಮಾತಾಡ್ತೀವಲ್ಲ, ಐ ಆಮ್ ಫಾರ್ಚುನೇಟ್ ಟು ಈವನ್ ಟಾಕ್ ಅಬೌಟ್ ದಿಸ್ ಬಾಯ್. ಯಾವ ಥರ ಒಂದು ಫೀಲಿಂಗ್ ಕೊಟ್ಟಿದ್ದಾರೆ ಅಂದರೆ, ಇವಾಗ ಬೌಲಿಂಗ್ ಮೀಟಿಂಗಲ್ಲಿ ನೆಕ್ಸ್ಟ್ ಬರ್ತಾರೆ ಹೇಜಲ್ವುಡ್. ಅವ್ರ ಲೈಫಲ್ಲಿ 15 ವರ್ಷದ ಹುಡುಗನ ಬಗ್ಗೆ ಯೋಚನೆ ಇರಲ್ಲ. ಹೇಜಲ್ವುಡ್, ಬುಮ್ರಾ, ಇಲ್ಲಾಂದರೆ ಪ್ಯಾಟ್ ಕಮಿನ್ಸು, ಅವ್ರು ಬಂದ್ಬಿಟ್ಟು ಗುರು ನಾಳೆ ಇವ್ನು ಎಲ್ಲೆಲ್ಲ ಹೊಡಿದಿದ್ದಾನೆ, ಎಲ್ಲಿ ಬೌಲಿಂಗ್ ಮಾಡಬೇಕು, ಹಿಂಗೆ ಒಂದು 10 ನಿಮಿಷ ಇವನ್ ಬಗ್ಗೆ ಯೋಚಿಸಂಗೆ ಮಾಡಿರೋದು ವೈಭವ್ ಸೂರ್ಯವಂಶಿ. ಕರೆಕ್ಟ್. ಹಂಗೆ ಯೋಚಿಸಿನೂ ಬಂದು ಒಡ್ಸ್ಕೊಂಡಿರೋದು ರಿಯಾಲಿಟಿ. ಇದು ಇಟ್ ಇಸ್ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಫಾರ್ ದ ಎಂಟೈರ್ ನೇಷನ್. ವಿ ಶುಡ್ ಸೆಲೆಬ್ರೇಟ್ ಇಟ್. ಅಷ್ಟೇ. ಇದಕ್ಕೆ ಅಬ್ಜೆಕ್ಟಿವ್ಸ್ ಏನೇ ಹೇಳಿದ್ರು ಕಡಿಮೆ. ದ ಗ್ರೇಟ್ ಸಚಿನ್ ತೆಂಡೂಲ್ಕರ್ ಹೇಳ್ಬಿಟ್ಟಿದ್ದಾರೆ, ಗುರು ನ್ಯೂಟ್ರಲ್ ಪೊಸಿಷನ್ ಇರ್ತಾರೆ, ಹೆಂಗ್ ಯೂಸ್ ಮಾಡ್ತಾರೆ ರಿಸ್ಟ್ ಅಂತ. ಪಾಪ ಆಯಪ್ಪ ಯಾರ ಬಗ್ಗೆನೂ ಹೇಳೋದೇ ಬೇಕಿಲ್ಲ, ಹೇಳೋದು ಇಲ್ಲ. ಆ ರಿಸ್ಟ್ನ ಹೆಂಗ್ ಯೂಸ್ ಮಾಡ್ತಾನೆ ಅಂದ್ರೆ, ಹೆಂಗೂ ಹೊಡಿತಾನೆ, ಇಲ್ಲೂ ಹೊಡಿತಾನೆ, ರಿಸ್ಟಲ್ಲೇ ಲಾಸ್ಟಲ್ಲಿ ತೋರಿಸ್ತಾನೆ ಡೈರೆಕ್ಷನ್ ಎಲ್ಲೋ ಹೋಗುತ್ತೆ ಅಂತ. ಅಂಡ್ ಗ್ರೇಟ್ ಗೇಲ್, ಅವ ಬಾಯೇ ಬಿಡಲ್ಲ, ನಾನೇ ಯೂನಿವರ್ಸಲ್ ಬಾಸ್ ಅಂತ ಹೇಳ್ತಾರೆ. ಅವರು
ನಂದೇನೇ ಇದ್ರು ರೆಕಾರ್ಡ್ ಈ ಅಪ್ಪ ಮುಗಿತಾನೆ ಅನ್ನೋದು ಅದೇನ್ ಸಾಮಾನ್ಯ ಅಲ್ಲ. ಕರೆಕ್ಟ್. ಲಾರಾ ನಾನ್ ಚಿಕ್ಕವನಿದ್ದಾಗ ಹಿಂಗೆ ಆಡ್ತಾ ಇದ್ದೆ, ನನ್ ಬ್ಯಾಕ್ ಲಿಫ್ಟ್ ಹಿಂಗೆ ಇರ್ತಾ ಇತ್ತು. ಯಾರ್ಗ್ ಹೇಳ್ತಾರ ಅವರು? ಲಾರಾಗ್ ಬೇರೆಯವ್ರ ಬಗ್ಗೆ ಹೇಳಿರೋದು ತೋರ್ಸ್ಬಿಡಿ, ಸಚಿನ್ ಹೇಳಿರೋದು ತೋರಿಸಿ, ಗೇಲ್ ಹೇಳಿರೋದು ತೋರಿಸಿ. ಇದನ್ನ ತಂದಿರೋದು ಅಮೇಜಿಂಗ್. ಇನ್ನೇನ್ ಅದ್ರ ಬಗ್ಗೆ ಮಾತಾಡಕ್ಕೆ ಶಬ್ದಗಳೇ ಇಲ್ಲ. ಸರ್ ಫಸ್ಟ್ ಟೈಮ್ ನೀವು ವೈಭವ್ ಸೂರ್ಯವಂಶಿ ಬಗ್ಗೆ ಕೇಳಿದೆ ಅವಾಗ? ಕೇಳಿದೆಲ್ಲ. ನಾನು ಐ ವಾಸ್ ಫಾರ್ಚುನೇಟ್ ಟು ಬಿ ದೇರ್. Okay. ನಾನು UP ಕ್ರಿಕೆಟ್ ಟೀಮ್ ಬ್ಯಾಟಿಂಗ್ ಕೋಚ್ ಆಗಿದೆ. ರಣಜಿ ಟ್ರೋಫಿ ಮ್ಯಾಚ್ ಲಾಸ್ಟ್ ಗೇಮ್ ಪಟ್ನಾನಲ್ಲಿ ಇತ್ತು, ಬಿಹಾರ್ ಮೇಲೆ. ಅವತ್ತಿನ ದಿವಸ ಅಂದ್ರೆ ಫಸ್ಟ್ ಡೇಸ್ ಪ್ಲೇ ಆಗೋಗಿತ್ತು. ಫಸ್ಟ್ ಡೇಸ್ ಪ್ಲೇ ಆಗೋಗಿ ರೂಮ್ಗೆ ಹೋದ್ವಿ. ರೂಮ್ಗೆ ಹೋದ್ರೆ ಭುವನೇಶ್ವರ್ ಕುಮಾರ್ ಇದು RCB ಇದಾರೆ ಅನ್ನೋದು, ಆಮೇಲೆ SDL RCB ಇವೆಲ್ಲ ಕೇಳ್ಪಟ್ಟಿದ್ದು. ಅಂಡ್ ಟೀಮಲ್ಲಿ ಇದ್ದಂತ ವಿಪ್ರಜ್ ನಿಗಮ್, ರಿಜ್ವಿ ಡೆಲ್ಲಿನಲ್ಲಿ ಇದಾರೆ. ಇದೆಲ್ಲಾನು ಒಂಥರ ಖುಷಿ ಕೊಡುವಂತ ವಿಷಯಗಳು ಇದ್ದಿದ್ದು. ಅಟ್ ದ ಸೇಮ್ ಟೈಮ್ ಅವತ್ತೇನೆ 1.1 crore RR ತಗೊಂಡಿರೋ ವೈಭವ್ ಸೂರ್ಯವಂಶಿ ಬಿಹಾರ್ ಟೀಮ್ ಅವರು. 14 ವರ್ಷ ಆಯ್ತು ಅವಾಗ? 13 14 ಸರ್? 2 ವರ್ಷದಿಂದ. ನಾನು 2024-25 ಸೊ ನೆಕ್ಸ್ಟ್ ಡೇ ಬಂದ್ವೆ. ಅವ್ರು ಬ್ಯಾಟಿಂಗ್ ಆಡ್ತಾ ಇದ್ರು ಅನ್ಸುತ್ತೆ, ನಮ್ ಟೀಮ್ ಬೌಲಿಂಗ್ ಮಾಡ್ತಾರೆ. ಕುಲ್ದೀಪ್ ಯಾದವ್ ಆ ಮ್ಯಾಚ್ ಫಸ್ಟ್ ಮ್ಯಾಚ್ ಇಂಜುರಿಯಿಂದ ವಾಪಸ್ ಆಡ್ತಾ ಇದ್ದಿದ್ದು. ಸೊ ಕುಲ್ದೀಪ್ ಹತ್ರ ಹೆಂಗ್ ಮಾತಾಡ್ತಾ ಇದೆ, 1.1 crore पे गया है वो 13 साल का लड़का ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಕರಿಯೋಣ ಅವನ್ನ. ನಾನ್ ನೋಡ್ದೆ ಲಿಸ್ಟ್ ತೆಗೆದು. ಅದಾದ್ಮೇಲೆ ನಾನು ಅಲ್ಲಿವರೆಗೂ ಸತ್ಯವಾಗ್ಲೂ ಹೇಳ್ತೀನಿ, ವೈಭವ್ ಸೂರ್ಯವಂಶಿ ಯಾರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಸರಿ, ನಾನ್ ಲಿಸ್ಟ್ ತೆಗೆದು ನೋಡಿದ್ರೆ 11 ಅಲ್ಲಿ ಇಲ್ಲ, 12th ಮ್ಯಾನ್ ಹಾಕಿದ್ದಾರೆ. ಓ, ನಾನು ಹೇಳ್ದೆ KD ಅಂತ ಕರೆಯೋದು ಇವಂಗೆ, ಕುಲ್ದೀಪ್ ಯಾದವ್ ನಮ್ಮ ಕನ್ನಡದ KD ಅಲ್ಲ. ಸೊ KD ಓ ನೈ ಕೇಳ್ರೆ ಅಂತಂದೆ ನಾನು. 11 ಅಲ್ಲಿ ಇಲ್ಲ, 12th ಮ್ಯಾನ್ ಅಂದ. ಫಿರ್ ಬಿ ಬುಲಾಯಂಗೆ ಲಂಚ್ ಗೆ ಟೈಮ್ ಪೇ ಅಂದ್ರೆ ಕರ್ಸಿದ್ರು. ಕರ್ಸ್ಬಿಟ್ಟು ನೋಡಿದ್ರೆ ಹಂಗೆ ಪ್ಲಂಪಿ ಹುಡುಗ ಫುಲ್ ಮುದ್ದಾಗಿ ಬಂದು ನಿಂತ್ಕೊಂಡು ಕೇಳ್ದ, ಕ್ಯಾರೆ 1 ಕೋಟಿ 10 ಲಕ್ಷಕ್ಕೆ ಹೋಗಿಯಾ ಏನಪ್ಪಾ ಈ ವಯಸ್ಸಿಗೆ ನಿನ್ಗೆ, ಅದು ಇದು ಅಂತ ಎಲ್ಲ ಚುಡಾಯಿಸಿದ್ರು. ಅದು ಇದು ಒಂದು ಮಾತಾಡ್ಲಿಲ್ಲ, ನಕ್ಬಿಟ್ಟು ಸುಮ್ಮನೆ. ಏನಕ್ಕೆ ಆಡ್ತಾ ಇಲ್ಲ ಅಂದ್ರೆ, ಆಡ್ಸಿಲ್ಲ ಅದಕ್ಕೆ ಆಡ್ತಾ ಇಲ್ಲ ಅಂತ ಅಷ್ಟೇ ಮುದ್ದಾಗಿ ಹೇಳ್ಬಿಟ್ಟು ಹೋಗಿದ್ದ. ಅದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಬಟ್ ಅವಾಗ ಈ ರೇಂಜ್ಗೆ ಈ ತರ ಒಂಥರ ಜನರೇಷನಲ್ ಟ್ಯಾಲೆಂಟ್ ಆಗಿ ಈ ತರ ಹೆಸರು ಮಾಡ್ತಾರೆ ಅಂತ ನನ್ಗೆ ಮನ್ಸಲ್ಲೂ ಅನ್ಸಿರ್ಲಿಲ್ಲ. ಸರ್ ಇನ್ನೊಂದು ಅಂದ್ರೆ ನಾನು ಅನ್ಕೊಂತ ಇದ್ದೆ, IPL ಚಾಮ್ ಹೋಗ್ತಾ ಇದೆಯಾ, ಯಾಕಂದ್ರೆ ಕೊಹ್ಲಿ ಆದ್ಮೇಲೆ ಟೆಸ್ಟ್ ನೋಡ್ಬೇಕಾ ಇವಾಗ ಅನ್ನೋ ತರ ಒಂದು ಫೀಲ್ ಬರ್ತಾ ಇತ್ತು. ನೆಕ್ಸ್ಟ್ IPL ಹಿಂಗೆ ಆಗೋದ್ರೆ ಹೆಂಗೆ ಅಂತ ಅಂದಾಗ, ಫಾರ್ ದ ಫಸ್ಟ್ ಟೈಮ್ ಹೆಂಗೆ ಸ್ಟಾರ್ಟಿಂಗ್ ಅಲ್ಲಿ IPL ನೋಡ್ತಿರ್ಲಿಲ್ಲ ಅಂತಂದ್ರೆ, ನಾನು ಎಲ್ಲಾ ಮ್ಯಾಚ್ ಫಾಲೋ ಮಾಡ್ತಿರ್ಲಿಲ್ಲ. ಟು ಬಿ ವೆರಿ RR ಮ್ಯಾಚ್ ಹಾಕಿದ್ರೆ 7:25 ನಾನು ಶುರು ಮಾಡ್ತಿದ್ದೆ. ಅದೇ ಸೆಕೆಂಡ್ ಫೇವ್ರೆಟ್ ಟೀಮ್ ಅಂತ ಹೇಳ್ಬಿಟ್ಟು ಪಂಜಾಬ್ ಹೇಳ್ದ. ಇಲ್ಲ, ನೇಷನ್ ಸೆಕೆಂಡ್ ಫೇವ್ರೆಟ್ ಟೀಮ್ ರಾಜಸ್ಥಾನ್ ಅವ್ರು ಒಬ್ರದ್ ಬಿಟ್ಟು. ರಾಜಸ್ಥಾನ್ ಮನೆಯಲ್ಲಿ ಎಲ್ಲ ಹೆಂಗಸ್ರು ಎಲ್ಲಾರನು ಸೇರ್ಸಿ ಅಡ್ಗೆ ಗಿಡ್ಗೆ ಎಲ್ಲ ಬೇಗ ಮಾಡ್ತಿದ್ರು. 7:15 ಅಯ್ಯೋ ಬ್ಯಾಟಿಂಗ್ ಬರುತ್ತಂತೆ. ಆಮೇಲೆ ನೋಡಿ, ಇಡೀ ಇಂಡಿಯಾನ ಯುನೈಟ್ ಮಾಡಿರೋದು ಕೆಲವು ಪ್ಲೇಯರ್ಸ್ಗಳು. ಆಮೇಲೆ ಇಡೀ ಇಂಡಿಯಾದಲ್ಲಿ ಈ ಚಿಕ್ಕ ಮಕ್ಳು ಚಿಕ್ಕವರು ಅಂದ್ರೆ ಹೇಟ್ರೆಡ್ನೆಸ್ 0 ಇರುತ್ತೆ. ಬೇರೆ ಇನ್ ಯಾರಾಗಿದ್ರು, ಇಲ್ಲ ಇವ್ನಿಗೆ ತುಂಬಾ ಆಟಿಟ್ಯೂಡ್, ಇಲ್ಲ ಇವ್ನ ಏನಕ್ಕೋ ಆಟಿಟ್ಯೂಡ್ ನನಗೆ ಇಷ್ಟ ಆಗ್ತಿಲ್ಲ, ಎಲ್ಲ ಸದ್ಗುಣವಂತರು, ಎಲ್ಲ ವಿನಯವಂತರು ಇರ್ಬೇಕು, ಇಲ್ಲಾಂದ್ರೆ ಇವ್ರು ಬರೀ ಲಕ್ಕಲ್ಲಿ ಗೆದ್ಕೊಂಡು ಹೋಗ್ತಾ ಇರ್ತಾರೆ, ಲಕ್ಕು ಇವ್ರದ್ದು ಅಷ್ಟೇ, ಇನ್ನೇನು ಇಲ್ಲ ಅಂತೆಲ್ಲ ಹೇಳಿ ಟೀಕೆ ಮಾಡೋರು ಜಾಸ್ತಿ ಇರ್ತಾರೆ. ಬಟ್ ಯಾವಾಗ 15 ವರ್ಷದವ್ರು 16 ವರ್ಷದವ್ರು ಈ ತರ ಆಡ್ತಾರೆ, ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ್ರು, ಇಡೀ ಇಂಡಿಯಾ ಯುನೈಟ್ ಆಗುತ್ತೆ. ತುಂಬಾ ಕಡಿಮೆ ಸಲ ಇಡೀ ಇಂಡಿಯಾ ಯುನೈಟ್ ಆಗೋದು. ಬೇರೆ ಡಿವೈಡ್ ಆಗ್ತಾರೆ. ಯೂಶಲಿ ನೀನ್ ಯಾವ್ದೇ ತಗೊಳ್ಳಿ ಡಿವೈಡ್ ಆಗ್ತಾರೆ. ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಸಿಕ್ಕರೆ ಡಿವೈಡ್ ಆಗಲ್ಲ, ಅವಾಗ ಒಂದಾಗ್ತಾರೆ. ಅದೇ ತರ ಇವಾಗ ವೈಭವ್ ಸೂರ್ಯವಂಶಿ ಅಂತ ಬಂದಾಗ ಎಲ್ರೂ ಬೇಜಾರಾಗ್ಬಿಡೋರು ನಮ್ಮ ಮನೇಲಿ, ಯೋ ವೈಭವ್ ಸೂರ್ಯವಂಶಿ ಔಟ್ ಆಗೋದ್ನಲ್ಲ ಅಂತ. 10 minutes ಸೈಲೆನ್ಸ್. ಕರೆಕ್ಟ್. ಇದು ಸಚಿನ್ ತೆಂಡೂಲ್ಕರ್ ಇದ್ದಾಗ ಆಗ್ತಾ ಇತ್ತು. ಆಮೇಲೆ ಕೊಹ್ಲಿಗೆ ಬಂತು. ಕೊಹ್ಲಿಗೆ ಬಂದಾಗ್ಲೂ ಕೊಹ್ಲಿ ಏನಂದ್ರೆ ನಮ್ಗೆಲ್ಲ ಇಷ್ಟ ಆಗೋರು ಯಂಗ್ಸ್ಟರ್ಸ್, ಯಂಗ್ ಬ್ಲಡ್ ಈ ತರ ಇರ್ಬೇಕು ಅಂತಾರ. ರಾಮಚಾರಿ ಸಿನಿಮಾ ಬಂದಾಗ ಹೆಂಗೆ ಯಂಗ್ಸ್ಟರ್ಸ್ ಗಳು ಖುಷಿ ಆಗಿದ್ರು ಆ ತರ ಆಗಿತ್ತು. ಬಟ್ ದೊಡ್ಡವರೆಲ್ಲ ಏನಪ್ಪಾ ಈ ತರ ಎಲ್ಲ ಆಟಿಟ್ಯೂಡ್, ನಮ್ಗೆಲ್ಲ ದ್ರಾವಿಡ್, ಲಕ್ಷ್ಮಣ್, ಸೇವಾಗ್, ತೆಂಡೂಲ್ಕರ್ ಈ ತರ ಎಲ್ಲ ತೆಂಡೂಲ್ಕರ್ ಎಲ್ಲ ಎಷ್ಟು ವಿನಯವಂತರು, ಇವ್ರ ತರ ಇರ್ಬೇಕಲ್ಲ ಅಂತ ಹೇಳೋರು. ಬೆಂಚ್ ಮಾರ್ಕ್ ಆ ತರ ಸೆಟ್ ಮಾಡಿದ್ರು. ಸಡನ್ ಆಗಿ ಇಂತ ಚೇಂಜ್ ನ ಅದು ಫೀಲ್ಡ್ ಮೇಲೆ ಅರ್ಗಿಸ್ಕೊಳಕ್ ಆಗ್ಲಿಲ್ಲ. ನಮ್ಗೆಲ್ಲ ನಾವು ಡಿಫೆಂಡ್ ಮಾಡ್ಕೊಬೇಕಾಗಿತ್ತು. ಇಲ್ಲ ಇವ್ನು ನೋಡಿ ಹೆಂಗ ಆಡ್ತಾರೆ ಇದು ಅಂತ, ಈ ತರ ಕೆಚ್ಚದೆ ಅವ್ರು ಬೇಕು ಅಂತ. ಧೋನಿ ಬಂದಾಗ ಅದಕ್ಕಿಂತ ಮುಂಚೆ ಬರೀ ಲಕ್ಕಲ್ಲಿ ಗೆದ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ, ಎಲ್ಲ ಲಕ್ಕು ಅನ್ನೋದ್ರಲ್ಲಿ ಅದಾಗೋಯ್ತು. ಅದಾದ್ಮೇಲೆ ಈ IPL ಶುರು ಆದ್ಮೇಲೆ ಮತ್ತೆ ಅದು ಬೇರ್ಪಡ್ತು. ಬಟ್ ಈ ವೈಭವ್ ಸೂರ್ಯವಂಶಿ ಅನ್ನೋರು ಏನ್ ಬಂದ್ರು ಕರೆಕ್ಟ್ ಟೈಮ್ಗೆ, ಇದು ಲೀಗಿಗೆ ಒಳ್ಳೇದು. ಲೀಗ್ ಒಳ್ಳೇದು, ನೇಷನ್ ಕ್ರಿಕೆಟ್ ಒಳ್ಳೇದು, ಕ್ರಿಕೆಟಿಗೆ ವರ್ಲ್ಡ್ ಕ್ರಿಕೆಟ್ಗೆ ಒಳ್ಳೇದು. ಸರ್ Under-19 ವರ್ಲ್ಡ್ ಕಪ್ ಅಲ್ಲಿ ಇವ್ರು ಯಾರೋ ಏನಕ್ಕೆ ಇವ್ರು ಈ ಲೀಗಲ್ ಆಡ್ತಿದ್ದಾರೆ, ಈಸ್ ಅಬೌವ್ ದ ಲೀಗ್ ಅಂತ ಅನ್ಸೋ ತರ 175 ಫೈನಲ್ ಅಲ್ಲಿ
ಬಿಗ್ ಮ್ಯಾಚ್ ಇದು ಅಂತ ಈ ಪಾಪ ಅವರು ಅದೇ ಬೇರೆ ಪ್ಲಾನೆಟ್ ಇಂದ ಬಂದು ಇವ್ರಿಗೆ ಗೊತ್ತಿಲ್ಲ. ಬುಮ್ರಾ ಅಂದ್ರೆ ಯಾರು ಪಾಪ ಗೊತ್ತಿಲ್ಲ ಈ ಹುಡುಗಂಗೆ. ಹೇಸಲ್ವುಡ್ ಯಾರು ಗೊತ್ತಿಲ್ಲ, ಸಿರಾಜ್ ಯಾರು ಗೊತ್ತಿಲ್ಲ, ರಶೀದ್ ಖಾನ್ ಯಾರು ಗೊತ್ತಿಲ್ಲ. ಶಶಾಂಕ್ ನನ್ಗೆ ಅನ್ಸೋದು ಆ ಹುಡುಗನ್ ನೋಡಿದ್ರೆ ಬಿಯಾಂಡ್ ಕ್ರಿಕೆಟ್ ಹೆಂಗ್ ಗೊತ್ತಾ, ಹಿಂಗ್ ನಿಂತ್ಕೊಂಡ್ರೆ ವಿಡಿಯೋ ಗೇಮ್ ಅಲ್ಲಿ ಇರುತ್ತಲ್ಲ, ಇಲ್ಲಿ ಬಿದ್ರೆ ಅಲ್ಲಿ ಹೊಡಿಯೋದು, ಅಲ್ಲಿ ಬಿದ್ರೆ ಇಲ್ಲಿ ಹೊಡಿಯೋದು, ಓ ಇಲ್ಲಿ ಬಿದ್ರೆ ಓ ನೆಕ್ಸ್ಟ್ ಅಲ್ಲಿ ಮಾಡ್ತಾರೆ, ಅಲ್ಲಿ ಬಿದ್ರೆ ಆ ಶಾಟ್ ಹೊಡಿಬೇಕು. ಈ ವಿಡಿಯೋ ಗೇಮ್ ಅಲ್ಲಿ ಆ ತರ ಕಾಣಿಸುತ್ತೆ. ವಿಡಿಯೋ ಗೇಮ್ ಹಾರ್ಡ್ ಮೋಡ್ ಅಲ್ಲಿ ಇಷ್ಟು ಹೊಡಿಯಕ್ಕಾಗಲ್ಲ, ಈಸಿ ಮೋಡ್ ಅಲ್ಲಿ ಹೊಡೆದ್ ಬಿಡ್ಬೋದೇನೋ. ಅದ್ರಲ್ಲೂ ಹಾರ್ಡ್ ಮೋಡ್ ಅಂತ ಅಂದ್ರೆ ಹಿಂಗಾಗುತ್ತೆ. ಇವ್ರು ಎಷ್ಟ್ರಿ 72 ಸಿಕ್ಸ್ ಅಂತ ಅಂದ್ರೆ ಒಂದು 437 ರನ್ ಬರೀ ಸಿಕ್ಸಸ್. ಬೇರೆ ಯಾರು 437 ರನ್ ಹೊಡೆದಿದ್ರೆ ಒಳ್ಳೆ ಸೀಸನ್ ಇವ್ರು ಸಿಕ್ಸಸ್ ಅಲ್ಲಿ ಹೊಡೆದಿದ್ದಾರೆ. ಸೀಸನ್ ಬಿಡು ಶಶಾಂಕ್, ಒಂದು 10 ವರ್ಷ ಆಡಿರ್ತಾರೆ ಅಂತ ಇಟ್ಕೋ, ಏನೋ ಅವರೇ ಮೇ ಬಿ ಒಂದ್ ಸೀಸನ್ ಹೊಡೆದಿರೋ 6 ಹೊಡೆದಿರಲ್ಲ. ಕರೆಕ್ಟ್ ಸರ್. ಈಗ ಔಟ್ ಆದಾಗ ಬೇಜಾರು. ಹೌದು, ಹೆಂಗೆ ಒಂದ್ಸಲ ಖುಷಿಯಿಂದ ಹೋಗಿದಾರ ಥ್ಯಾಂಕ್ ಯು ಅಂತ ಎಲ್ಲಾರ್ಗು ಇಲ್ಲ ಅಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, 90 ಇರ್ಲಿ, ಫಸ್ಟ್ ರನ್ ಇರ್ಲಿ, 20 ಇರ್ಲಿ, 50 ಇರ್ಲಿ, ಸೇಮ್ ಮೋಡ್ ಆಫ್ ಬ್ಯಾಟಿಂಗ್ ಎಂಜಾಯ್ ಮಾಡ್ತಾರೆ. ಸೇಮ್ ಮೋಡ್ ಆಫ್ ಬ್ಯಾಟಿಂಗ್. ಈಗ 90 ಬಂದ ತಕ್ಷಣ ಕೆಲವೊಬ್ರು ಪ್ಲೇಯರ್ ಗಳು ಬ್ಯಾಕ್ ಗೇರ್ ಹಾಕೋತಾರೆ, ಗುರು ಹಾಕೊಂಡ್ಬಿಡೋಣ, 100 ಹಾಕೊಳ್ಳೋಣ, ರೆಕಾರ್ಡ್ ಇರುತ್ತೆ ಅಂತ. ಅಂದ್ರೆ ದಟ್ ಇಸ್ ವಾಟ್ ಯು ಪ್ಲೇ ಫಾರ್. ರೆಕಾರ್ಡ್ ಏನಂದ್ರೆ ಫಾಸ್ಟೆಸ್ಟ್ ರೆಕಾರ್ಡ್ ನ ಬೀಟ್ ಮಾಡೋಣ. ಅದು ನಮನ್ನ ವರ್ಡ್ಸ್ ನೋಡಿದ್ರ ಅದ್ರಲ್ಲಿ ಇವು ಕೇಳಿದಾಗ ಏನ್ ಕನ್ವಿಕ್ಷನ್ ಇತ್ತು. ನಾನು ಆ ಗೇಲ್ ರೆಕಾರ್ಡ್, ಗೇಲ್ ಹೆಸರೆತ್ತಕ್ಕೂ ಕೆಲವು ಸಲ ಯೋಗ್ಯತೆ ಇರಲ್ಲ ಕೆಲವ್ರಿಗೆ. ಆ ಹುಡುಗಂಗೆ ಗೇಲ್ ರೆಕಾರ್ಡ್ ನಾನು ಬ್ರೇಕ್ ಮಾಡ್ತೀನಿ ಅಂತ ಕನ್ವಿಕ್ಷನ್ ತೋರ್ಸಾರ, ನಿಜವಾಗ್ಲೂ ಅನ್ಬಿಲೀವೇಬಲ್. ಆಮೇಲೆ ಬರೀ ಹೇಳೋದಲ್ಲ, ಒಂದ್ ಮ್ಯಾಚ್ ಅಲ್ಲ, 2 ಮ್ಯಾಚ್ ಅಲ್ಲ, 3 ಮ್ಯಾಚ್ ಮಾಡ್ಬಿಟ್ರು ಓ ಗುರು ಮಾಡ್ಬೋದು ಅಂತ ಫೀಲಿಂಗ್ ಬರುತ್ತೆ. ಇಡೀ ಸೀಸನ್ ಮಾಡಿದ್ದಾರೆ ಈ ಹುಡುಗ, ಅನ್ಬಿಲೀವೇಬಲ್. ಸರ್ ಆಸ್ ಅ ಕೋಚ್, ಇವಾಗ ನಿಮ್ಗೆ ನಿಮ್ಮೊಂದು ಕ್ಲಬ್ಗೆ ಇಲ್ಲ ನಿಮ್ಗೊಂದು ಸ್ಟೇಟ್ಗೆ ಈ ತರ ಒಬ್ಬ ಪ್ಲೇಯರ್ ಬಂದ, ನೀವೀಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಹೇಗೆ ಅವ್ರನ್ನ ಅಪ್ರೋಚ್ ಮಾಡ್ತೀರಾ? ಸೂಪರ್ ಕ್ವಶನ್. ಏನು ಟಚ್ ಮಾಡ್ಬೋದು, ಮುಟ್ಲೇಬಾರ್ದು, ಅದೇ ಬೆಸ್ಟ್. ಕೋಚಿಂಗ್ ಅನ್ನೋದು ಇರೋದೆಲ್ಲ ಕಲ್ತಿರೋದೆಲ್ಲ ಪ್ರಯೋಗ ಮಾಡಕ್ಕಲ್ಲ, ಎಲ್ಲಾ ಕಲ್ತಿರ್ಬೇಕು, ಬೇಕಾದಾಗ ಮಾತ್ರ ಯೂಸ್ ಮಾಡ್ಬೇಕು. ಅಕಸ್ಮಾತ್ ಬೇಡವಾ ಬಿಟ್ಬಿಡ್ಬೇಕು. ಇವರು ಬುಮ್ರಾ ಇದ್ದಂಗೆ, ಬುಮ್ರಾ ಬೌಲಿಂಗ್ ಅಲ್ಲಿ ಹೆಂಗೋ ಬ್ಯಾಟಿಂಗ್ ಅಲ್ಲಿ ಇವ್ರ ಹಂಗೆ ಅನ್ಕನ್ವೆನ್ಷನಲ್ ಬಟ್ ಎಫೆಕ್ಟಿವ್ ಅಂಡ್ ವರ್ಲ್ಡ್ ಕ್ಲಾಸ್. ಸೊ ಹಂಗಿದ್ದಾಗ ಯಾರೇ ಕೋಚ್ ಇದ್ರು ಇವ್ರನ್ನ ಟಚ್ ಮಾಡದೇ ಇರೋದೇ ಕೋಚಿಂಗ್. ನೈಸ್. ಆಕ್ಚುಲಿ ಇದು ಎಷ್ಟೋ ಜನ. ಆಮೇಲೆ ಇನ್ನೊಂದು ಸರ್, ಮೊನ್ನೆ ಐ ಥಿಂಕ್ ಯಾರೋ ಒಬ್ರು ಇನ್ಫ್ಲುಯೆನ್ಸರ್ ಹಾಕಿದ್ರು, ಏನಂತಂದ್ರೆ 15 ವರ್ಷದ ಮಕ್ಕಳಿಗೆ ಪೇರೆಂಟ್ಸ್ ದಯವಿಟ್ಟು ಪ್ರೆಷರ್ ಮಾಡಬೇಡಿ. ವೈಭವ್ ಸೂರ್ಯವಂಶಿ ಒನ್ಸ್ ಇನ್ ಏನೋ ಜನರೇಷನ್ ಅಲ್ಲ, ಈ ತರ ಇದ್ದಾಗ ನಿಮ್ ಮಕ್ಳಿಗೆ ಪ್ರೆಷರ್ ಹಾಕ್ಬಿಡಿ, ಅವ್ನು ಹಂಗ್ ಹೊಡಿತಿದ್ದಾನೆ, ಅವ್ನು ಹಿಂಗ್ ಹೊಡಿತಾನೆ. ಸೊ ಈಗ ನಿಮ್ ಪೇರೆಂಟ್ಸ್ ಬರ್ತಾರೆ, ಈಗ ಎಷ್ಟೊಂದ್ ಜನ ಸೇರ್ಸಿರ್ತಾರೆ, ಸರ್ ಇವ್ನು ಆಡ್ತಾ ಇಲ್ಲ, ಇವ್ನು ಹಿಂಗ್ ಮಾಡ್ತಿಲ್ಲ, ಅವ್ನು ನೋಡಿ ಹಂಗ್ ಆಡ್ತಾನೆ ಅಂದಾಗ ವಾಟ್ ಡು ಯು ಸೇ ಟು ಪೇರೆಂಟ್ಸ್? ಅಂದ್ರೆ ಸೂಪರ್ ಒಂಥರ ಇಂಟ್ರೆಸ್ಟಿಂಗ್ ಕ್ವಶನ್. ಪೇರೆಂಟ್ಸ್ ಇಂಟ್ರಾಕ್ಷನ್ ಒಳ್ಳೇದೇ, ಅಂದ್ರೆ ಅವ್ರಿಗೆ ಎಜುಕೇಟ್ ಮಾಡೋದು. ನೀವು ಹತ್ರ ಬರಬೇಡಿ, ಅವ್ರು ಫಸ್ಟೇ ಪ್ರೆಷರ್ ಅಲ್ಲಿ ಇರ್ತಾರೆ, ನೀವು ಕಾಣಿಸ್ಕೊಂಡ್ ಕುಡ್ದು. ನಾನು ಆಕ್ಚುಲಿ ಒಂದು 3-4 ವರ್ಷ ಜೂನಿಯರ್ ಕ್ರಿಕೆಟ್ ಇದ್ದಾಗ ನಾನು ಸಿನ್ಸಿಯರ್ ಅಡ್ವೈಸ್ ಕೊಡ್ತಾ ಇದ್ದಿದ್ದು ಪೇರೆಂಟ್ಸ್ಗೆ, ಕಾಣಿಸ್ಕೊಂಡ್ಬಿಡಿ, ದೂರ ಎಲ್ಲೋ ನಿಂತ್ಕೊಂಡು ನೋಡಿ. ಫಸ್ಟೇ ಅವರು ಸ್ಟೇಟ್ ಟೀಮು ಇಲ್ಲಾಂದ್ರೆ ರೆಪ್ರೆಸೆಂಟೇಷನ್ ಕ್ರಿಕೆಟ್ ಅಂತ ಇರ್ತಾರೆ ತಲೆನಲ್ಲಿ, ನೀವು ಎದುರೆ ಕಾಣಿಸ್ಕೊಂಡು ಇನ್ನೂ ಅವ್ರಿಗೆ ಕಾಟ ಕೊಡಬೇಡಿ ಅಂತ. ನಾನು KL ರಾಹುಲ್ ತಂದೆ ನಾವು ಒಂದು ಸಲ ನೋಡಿಲ್ಲ. 10 ವರ್ಷ ಜೂನಿಯರ್ ಕ್ರಿಕೆಟ್ ಅಲ್ಲಿ ಮೇ ಬಿ ಯಾವಾಗೋ ನೋಡಿದ್ರಂತೆ ಒಂದ್ಸಲಿ, ಯಾವಾಗ ಅಂಡರ್-19 ವರ್ಲ್ಡ್ ಕಪ್ ಸೆಲೆಕ್ಟ್ ಆದಾಗ ಒಂದು ಗೆಟ್ ಟುಗೆದರ್ ಇತ್ತು. ಅವಾಗ ಕೇಳಿದೆ, ನೀವು ನೋಡೇ ಇಲ್ವಲ್ಲ ಸರ್? ನಾನು ಅಂದ್ರೆ ಇಲ್ಲ, ಯಾವಾಗ ಒಂದೇ ಸಲ ಬಂದಿದ್ದೆ, ಅಲ್ಲೆಲ್ಲೋ ನಿಂತ್ಕೊಂಡು ನೋಡ್ಕೊಂಡು ಹೊರಟೋದೆ, ಒಂದು ಸಲ ನೋಡಿಲ್ಲ. ಮೇ ಬಿ ಇಲ್ಲ, ಕರುಣ್ ನಾಯರ್ ಅವರ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಬಂದ್ಬಿಡೋರು, ಸ್ಕೋರಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಡೋರು. ಬಟ್ ಅಂದ್ರೆ ಅವ್ರನ್ನು ಅಷ್ಟೇ ಹೇಳ್ತಾ ಇದೀನಿ, ಈವನ್ ಶ್ರೇಯಸ್ ಗೋಪಾಲ್ ಅವನು ಮಿಸ್ ಮಾಡ್ಬಿಟ್ಟೆ, ಅವನು ಅಷ್ಟೇ ಚಿಕ್ಕ ಪುಟಾಣಿ ಇದ್ದಾಗಿಂದ ನೋಡಿರೋದು. ಅವ್ರು ಅಪ್ಪ ಅವಂಗಿನ್ನ ಟೆನ್ಷನ್, ಅವ್ರಪ್ಪ ಶ್ರೇಯಸ್ ಗೋಪಾಲೇ ಸಖತ್ ಕಾಮ್ ಆಗಿರ್ತಾರೆ. ಅವ್ರಪ್ಪ ಅಂತ ಫುಲ್ ಟೆನ್ಷನ್. ಹೇಳ್ತಿದ್ದೆ ಅವ ಈಸ್ ಅ ಕ್ರಿಕೆಟರ್, ನಾನು ನೋಡಿ ಅವನು ಈಸ್ ಅ ಫಸ್ಟ್ ಡಿವಿಷನ್ ಕ್ರಿಕೆಟರ್. ನಾನು ಹೇಳ್ತಿದ್ದೆ, ಗೋಪಿ ಅವ ಆರಾಮಾಗಿರ್ತಾರೆ, ನೀ ಯಾಕೆ ಅವ್ನು ಕಾಟ ಕೊಡ್ತೀಯ, ಕಾಣಿಸ್ಬಾರ್ದು, ದೂರ ಹೋಗು ಅಂತ ಐ ಯೂಸ್ ಟು ಟೆಲ್ ದೆಮ್. ಯಾರು ಒಂದು 400 meters ವಿಸಿನಿಟಿನಲ್ಲಿ ಇರ್ಕೂಡ್ದು ಅಂತ. ಅಂಡ್ ಅವರು ಇರ್ಲೇ ಕುಡ್ದು ಅಂತಾನು ಹೇಳಕ್ಕಲ್ಲ, ಎಲ್ಲೋ ನೋಡ್ಕೊಂಡು ಹೋಗ್ಲಿ ಅಂತ. ಯಾಕೆಂದ್ರೆ ಅವರು ಕಾರಣಕರ್ತರು ಅವ್ರ ಸಕ್ಸಸ್ಗೆ, ಅವರು ಎಫರ್ಟ್ ಹಾಕಿರ್ತಾರೆ, ವಾಟ್ ಎವರ್ ಇಟ್ ಇಸ್. ಬಟ್ ಇನ್ ದ ಎಂಡ್ ವೈಭವ್ ಸೂರ್ಯವಂಶಿ ತರ ಪ್ಲೇಯರ್ಗೆ ಅದಾಗಬೇಕು ಅಂತ ಇದ್ರೆ ಯಾವ ಕೋಚು ಏನು ಮಾಡೋಕ್ಕಾಗಲ್ಲ, ಯಾವ ಪೇರೆಂಟ್ಸು ಈ ತರ ಇರಬೇಕು ಅಂತ ನೀವು ಪ್ರೆಷರು ಹಾಕ್ಕೊಡ್ದು.